ಹೆಂಗೆ ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಗುಡ್ ಆಫ್ಟರ್ನೂನ್ ಗೈಸ್. ಏನಪ್ಪ ಅಂದರೆ ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ವಲ್ಪ ಕಾಲೇಜ್ ಹತ್ರ ಕೆಲಸ ಆಯಿತು. ಸೊ ಕಾಲೇಜ್ ಹತ್ರ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಇವಾಗ ಬನ್ನಿ ಕಾಲೇಜ್ ಹತ್ರ ಹೋಗೋಣ. ಹಾಂ ರೈಟ್. ಆ ಬಿಸಿಲು, ಈ ಬಿಸಿಲು ಯಾರು ಮಾಡಿದ್ರು ಯಪ್ಪ, ಸಾರಿ ಯಾರು ಮಾಡಿಲ್ಲ. ನನ್ನ ನೋಡಿ ಜಾತ್ರೆ ತರ ಶರ್ಟ್ ಹಾಕಿದ್ದೀನಲ್ಲ, ಸೊ ಜಾತ್ರೆ ಅನ್ಕೊಂಡ್ಬಿಟ್ಟು ಬೊಗ್ಲಾಗ್ ಬಂದಿದ್ದು. ಹೋಗ್ತಾ ಇದೀವಿ. ಚೆನ್ನಾಗಿ ರೆಡಿ ಆಗಿದ್ದೆ, ಈ ಕೂದಲೆಲ್ಲ ಹೆಂಗೆಂಗೋ ಆಗ್ತದೆ, ಏನ್ ಮಾಡೋಣ. ಇವಾಗ ಕಾಲೇಜ್ ಹತ್ರ ಬಂದೆ. ಸೊ ಏನೋ ಕೆಲಸ ಇದೆ ಅಂತ ಬಂದಿದ್ದೀನಿ. ಅದು ಈ ಸತಿ ಆಗುತ್ತೆ, ಲೈಕ್ ಎಷ್ಟು 1 ಮಂತ್ 2 ಮಂತ್ಸಿಂದ ಓಡಾಡಿ ಆಗಿಲ್ಲ ಅನ್ಕೊಂಡಿದ್ದೆ. ಇವಾಗ ಆಗಿದೆ. ಸೊ ಬಂದಿದ್ದೀನಿ ಕಾಲೇಜ್ ಹತ್ರ. ಅಲ್ಲಿ ನಮ್ಮ ವಿಜಯ ಕಾಲೇಜ್, ಇದು PU ಕಾಲೇಜು ನಮ್ದು ಈ ಕಡೆ ಇರೋದು. ಸೊ ಆಗುತ್ತಾ ಇಲ್ವಾ ನೋಡೋಣ ಬನ್ನಿ. ಫಸ್ಟ್ ಟೈಮು ನಮ್ಮ ಕಾಲೇಜಲ್ಲಿ ಕೇಳಿದ ತಕ್ಷಣ ಕೊಟ್ಟಿರೋ ಕೆಲಸ ಅಂದರೆ ಮಾಸ್ ಕಾರ್ಡ್ ಬಂದಿದೆ, ಈಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಒಂದು ಮಾಸ್ ಕಾರ್ಡ್ಗೆ ನಾನು ಇಲ್ಲ ಅಂದ್ರೂ 2-3 ಮಂತ್ಸಿಂದ ಅಲ್ದಾಡ್ತಿದ್ದೀನಿ ಕಾಲೇಜ್ಗೂ ಮನೆಗೂ ಅಂತ. ಕೊಟ್ಟೇ ಇಲ್ಲ, ಇವಾಗ ಸಿಕ್ತು, ಖುಷಿ ಆಯಿತು, ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಹೊಟ್ಟೆ ಹಸಿತಿದೆ. ಬೆಳಗ್ಗೆ ಟಿಫನ್ ಮಾಡಿಲ್ಲ. ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಎಲ್ಲೋಗೋದು ಅಂತ ಗೊತ್ತಿಲ್ಲ, ನೋಡೋಣ. ದಿಸ್ ಇಸ್ ದ ಮೇನ್ ರೀಸನ್ ಐ ಕೇಮ್ ಟುಡೇ. ಸೊ ಸಿಕ್ತು. ಇವಾಗ ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡಿದೆ, ಇವತ್ತು UI ಮೂವಿ ರಿಲೀಸ್ ಆಗಿದೆ. ನಮ್ಮ ಕನ್ನಡ ಸಿನಿಮಾನ ಫಸ್ಟ್ ಡೇ ನೋಡಿಲ್ಲ ಅಂದರೆ, ಫಸ್ಟ್ ಶೋ ಅಂತೂ ನೋಡೋಕ್ಕಾಗಲ್ಲ, ಬಿಕಾಸ್ ಫುಲ್ ಫ್ಯಾನ್ಸ್ ಇರ್ತಾರೆ. ಫಸ್ಟ್ ಶೋ ನೋಡೋಕ್ಕಾಗಿಲ್ಲ ಅಂದ್ರೂ ಫಸ್ಟ್ ಡೇ ನೋಡಲೇಬೇಕಲ್ವಾ. ಸೊ ಅದಕ್ಕೆ ಫಸ್ಟ್ ಡೇ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟಿಕೆಟ್ ಎಲ್ಲ ಮೈ ಶೋ ಅಲ್ಲೇ ಬುಕ್ ಮಾಡಿಬಿಟ್ಟಿದ್ದೀನಿ. ಇವಾಗ ಹೋಗಿ ಊರ್ವಶಿ ಥಿಯೇಟ್ರಿಗೆ ಹೋಗ್ಬಿಟ್ಟು ಫಿಲಮ್ ನೋಡಿ ಅಲ್ಲೇ ರಿವ್ಯೂ ಕೊಡ್ತೀನಿ ಹೆಂಗಿದೆ ಅಂತ. ಓಕೆನಾ, ಬನ್ನಿ. ಇವಾಗ ಬಂದು ಥಿಯೇಟ್ರಲ್ಲಿ ಕೂತಿದ್ದೀವಿ. ಇನ್ನ ಜನ ಬರ್ತಿದ್ದಾರೆ, ತುಂಬಾ ಜನ ಇದ್ದಾರೆ. ಉಪೇಂದ್ರ ಅವ್ರದ್ದು 9 years ಆದಮೇಲೆ ಫಸ್ಟ್ ಡೈರೆಕ್ಷನ್ ಮೂವಿ ಇದು. ಹುಳ ಬಿಟ್ಟಿರ್ತಾರೆ, ನಾವು ಹುಳ ಬಿಡಿಸ್ಕೊಳಕ್ಕೆ ಬಂದಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಫುಲ್ ಅಂದರೆ ಕ್ಯೂರಿಯಾಸಿಟಿ ಇದೆ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ. ಬಿಕಾಸ್ ಎಲ್ಲ ಟೀಸರು ಮತ್ತು ಎಲ್ಲ ನೋಡಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ಮೂವಿ ಮುಗಿಸ್ಕೊಂಡು ಮನೆಗೆ ಬಂದೆ. ಉಪೇಂದ್ರ ಸರ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್ ಫಿಲಮ್. ಸಕ್ಕದಾಗಿದೆ ಫಿಲಮ್ ಮಾತ್ರ. ಫಿಲಮ್ ನೋಡಿದ್ರೆ ಏನಂತಾರೆ, ನಮ್ಮ ಮೈಂಡ್ ಸೆಟ್ ಅರ್ಥ ಮಾಡಿಕೊಂಡ್ರೆ, ನೋಡಿದ್ರೆ ಅಲ್ಲ ನೋಡಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಮೈಂಡ್ ಸೆಟ್ಟು, ನಮ್ಮ ಥಿಂಕಿಂಗ್ ಎಲ್ಲ ಫುಲ್ ಚೇಂಜ್ ಆಗುತ್ತೆ ಅಂಥ ಫಿಲಮ್ ಇದು. ಅರ್ಥ ಮಾಡ್ಕೊಳ್ಳೇಬೇಕು, ನೋಡಲೇಬೇಕು ಅನ್ನೋ ಫಿಲಮ್ ಇದು. ಬಿಕಾಸ್ ಅವ್ರು ಹೇಳಕ್ಕೆ ಹೊರಟಿರೋದು ಅಷ್ಟೇ, ಏನಂತಾರೆ, ಈ ರಿಯಾಲಿಟಿ ಬಗ್ಗೆ ಮಾತಾಡಿದ್ದಾರೆ. ರಿಯಾಲಿಟಿ ಹೆಂಗಿದೆ, ನಮ್ಮ ಮೈಂಡ್ ಸೆಟ್ ಹೆಂಗಿದೆ, ನಮ್ಮ ಥಿಂಕಿಂಗ್ ಹೆಂಗಿದೆ, ಬೇರೆಯವ್ರ ಥಿಂಕಿಂಗ್ ಹೆಂಗಿದೆ, ಮತ್ತು ಈ ಜಗತ್ತು ಹೆಂಗಿದೆ ಅನ್ನೋದನ್ನು ರಿಯಾಲಿಟೀಲಿ ತೋರಿಸಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕು ನಾವು. ಬೇರೆ ಕಡೆ ಓದೋದಕ್ಕಿಂತ, ಬೇರೆದು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಈ ಮೂವಿ ನೋಡಿ ಮೂವಿನ ಅರ್ಥ ಮಾಡ್ಕೊಳ್ಬೇಕು.
ಅಷ್ಟು ಚೆನ್ನಾಗಿದೆ ಮೂವಿ. ನನಗಂತೂ ಲೈಕ್ ಒನ್ ಆಫ್ ದಿ ಬೆಸ್ಟ್ ಮೂವಿ ಅನ್ನಿಸ್ತಿದ್ದು. ಆ್ಯಂಡ್ ಅವ್ರು ಉಪೇಂದ್ರ ಸರ್ ಆ್ಯಕ್ಟಿಂಗು ಮತ್ತು ರೇಷ್ಮಾ ಮ್ಯಾಮ್ದು ಆ್ಯಕ್ಟಿಂಗು, ರವಿಶಂಕರ್ ಅವ್ರದ್ದು ಆ್ಯಕ್ಟಿಂಗ್ ಲೈಕ್ ಸಕ್ಕತ್ತಾಗಿದೆ. ಎಲ್ಲ ಬೇರೆ ಲೆವೆಲ್ ಥರನೇ ಮಾಡಿದ್ದಾರೆ. ಮತ್ತು ಇನ್ನೇನಿಲ್ಲ ಹೇಳೋದಕ್ಕೆ, ಸಕ್ಕತ್ತಾಗಿದೆ. ಆಮೇಲೆ ಇನ್ನೇನು ಸಾಂಗ್ಸ್ ಅಂತೂ ಹೆಂಗಿರೋ ನೀವು ನೋಡೇ ಇರ್ತೀರ. ಸಾಂಗ್ಸು ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಆ ಸಾಂಗು ಅದು ಮಸ್ತಾಗಿದೆ. ಫಸ್ಟ್ ಮೇನ್ ಥಿಂಗ್ ಏನು ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್. ಈ ಮೂವಿ ನೋಡಿ ತುಂಬ ಅರ್ಥ ಮಾಡ್ಕೊಬೇಕು. ಅವ್ರು ಹೇಳಿರೋ ಥರ ಫೋಕಸ್ ಮಾಡಿ ನೋಡಬೇಕು. ಫೋಕಸ್ ಮಾಡಿ ನೋಡಿಬಿಟ್ಟು ಅರ್ಥ ಮಾಡ್ಕೊಳ್ಳಿ ಮೂವಿನ. ಮತ್ತು ಕನ್ನಡ ಸಿನಿಮಾನ ಹೋಗಿ ಥಿಯೇಟ್ರಲ್ಲೇ ನೋಡಿ ಮೂವಿನ. ಎಲ್ಲೋ ಪೈರಸಿ ಮಾಡೋದು ಬೇಡ, ಏನೋ ಬೆಳೆಸಿ ನಮ್ಮ ಕನ್ನಡದವ್ರನ್ನ. ಸೊ ಮೂವಿನ ಹೋಗ್ಬಿಟ್ಟು ಥಿಯೇಟ್ರಲ್ಲೇ ನೋಡಿ, ಮೇನ್ UI ಮೂವಿನ. ಮತ್ತು ನೆಕ್ಸ್ಟ್ ರಿಲೀಸ್ ಆಗೋ ಮ್ಯಾಕ್ಸ್ ಮೂವಿನ ಎಲ್ಲ UI ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳ್ತೀನಿ. ಸೊ ಹೋಗಿ ಮತ್ತೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಹೋಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಈ ಜಗತ್ತು ಹೆಂಗಿದೆ ಅಂತ. ಸೊ ಥ್ಯಾಂಕ್ ಯು, ಬಾಯ್. 1 hour later. ಮತ್ತೆ ಫಿಲಮ್ ನೋಡೋಕೆ ಬಂದಿದ್ದೀನಿ ಸೆಕೆಂಡ್ ಟೈಮ್. 7 o'clock ಶೋ ನೋಡ್ಬೇಕನ್ನಿಸ್ತು. ಸೊ ಮತ್ತೆ ಬಂದೆ. ಇವಾಗ ಇಂಟರ್ವೆಲ್ ಬಿಟ್ಟಿದ್ದಾರೆ, ಸುಮ್ಮನೆ ಕುತ್ಕೊಂಡಿದ್ದೀನಿ. ಅವರೆಲ್ಲ ಆಟ ಆಡ್ತಿದ್ದಾರೆ. ಹಾಯ್ ವಿ ಆರ್ ಗುಡ್ ಬ್ರೋ. ಹೆಂಗಿದೆ ಫಿಲಮ್? ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಹೆಂಗಿದೆಯೋ ಮಾತೇ ಇಲ್ಲ. ವಿಕಾಸ್ ಫಸ್ಟ್ ಹಾಫ್ ಹೆಂಗಿದೆ? ಸೂಪರ್ ಬ್ರೋ. ಫಸ್ಟ್ ಹಾಫ್ ಹೆಂಗಿದೆ? ಇವನು 3 ಸತಿ ನೋಡಿದಾನೆ. ಬೆಳಗ್ಗೆಯಿಂದ ಯಾರ್ಯಾರು ಕರೀತಿದಾರೋ ಎಲ್ಲ ಶೋಗೂ ಹೋಗ್ತಿದ್ದಾನೆ. ಯಾರ್ಯಾರು ಕರೆದಿದಾರೋ ಎಲ್ಲ ಶೋಗೂ. I like it.